ಅಪ್ಪಗೆ ಯಾರಾದರೂ ಶಾಣೆಸ್ ಅವ ಅಂದಾನ ಬಿಡು, ನೀ ಅನ್ಬೇಡ ಬಿಡು. ಆದ್ರೆ ನೀವು ಯಾರಾದ್ರೂ ನಿಮ್ಮ ಅಪ್ಪಗೆ ಶಾಣೆಸ್ ಇಲ್ಲ ಅಂದಾನ ಬಿಡು ಅಂದಾನ. ಏನು ಇಟ್ಟು ಮೈಂದಾಗ ಸುಳಿ ಮಗನ ಅಂತೀವಿ, ಅಪ್ಪಗೆ ಸುಳಿ ಮಗನ. ಹಾಂ ಅನ್ನಂಗೆ ನನಗೆ ಕೇಳ್ರಿ ಏನಾರೇ. ಓಕೆ ನಿಮ್ಗೆ ಕೇಳ್ತೇನೆ. ಹಾಂ ಕೇಳ್ರಿ. ಇದು ಸಮುದ್ರ ನೋಡ್ರಿ, ಸಮುದ್ರ. ಹಗಲೆಲ್ಲ ಗೋವಾಕ್ಕೆ ಹೋಗ್ತಿರ್ತೀರಿ ನೋಡ್ಯಾವ್ರಿ. ಇದು ಸಮುದ್ರ ನಟ್ಟು ನಡುವ ಒಂದು ಮಾವಿನ ಹಣ್ಣಿನ ಗಿಡ ಇರ್ತೈತಿ. ನೀವು ಮಾವಿನ ಹಣ್ಣು ಹೋಗಿ ಹೆಂಗ್ ಹರ್ಕೊಂಡು ಬರ್ತೀರಿ? ಹಿಂಗ ಮನ್ಯಾಗ ಒಂದು ಹಳಿ ಎಮ್ಮೆಟಿ ಐತೆ, ಬೌ ಅಂತ ಹೇಳಿ ಹರ್ಕೊಂಡ್ ಬರ್ತೇನಿ. ಅಲ್ಲ ಇದು ಸಮುದ್ರ ನಟ್ ನಡುವ ಎಮ್ಮೆಟಿ ಗಾಡಿ ಯಾರು ನಿಮ್ಮ ಅಪ್ಪ ತಗೊಂಡೋಗ್ಕಾನೇನ? ಮತ್ತೆ ಅಲ್ಲಿ ಅಟ್ ನಡ ಗಿಡ ನಿಮ್ಮ ಅಪ್ಪ ಹಚ್ಚಾನೇನ? ಏನ್ ನಿಮ್ಮ ಅವ್ವ ಹಚ್ಚಾಳು? ಇಬ್ರು ಕೂಡಿ ಗಿಡ ಏರ್ಸಕ್ ಹೋಗಿರ? ಅದಕ್ಕ ನಾ ಬಂದೀನಿ. ಏನ ನೀ ಹೇಳಿದ ಬರೋಬ್ಬರ ನಾ ಹೇಳಿದ್ ಸುಳ್ಳ? ಹೋಲಿ ಬಿಡು, ಇಷ್ಟೆಲ್ಲ ನನಗೆ ಕೇಳತ್ತಿಲ್ಲ. ನಿನ್ನ ಕಡೆ ಏನೇನು ಟ್ಯಾಲೆಂಟ್ ಐತೆ? ಓ ನನ್ನ ಕಡೆ ರೀ, ನಾ ಸಿಂಗಿಂಗ್ ಮಾಡ್ತೀನಿ, ಆಕ್ಟಿಂಗ್ ಮಾಡ್ತೀನಿ, ಡಾನ್ಸ್ ಮಾಡ್ತೀನಿ. ಆ ಗೋಕಾಕಿನ ಲಪಂಗ ರಾಜ ಅವ್ ಕೆಡ್ ಸುಳ್ಳು ಮಗ, ನನಗೆ ಗೊತ್ತದ. ನೀವು ಮುಂದಿನ ಹೇಳಿ. ಅವನ ಜೋಡಿ ನಾ ಆಕ್ಟಿಂಗ್ ಮಾಡ್ತೀನಿ. ಓ ಲಪಂಗ ರಾಜನ್ ಟೀಮ್ದಾಗ ಅವ್ನ ಜೋಡಿ ಆಕ್ಟಿಂಗ್ ಮಾಡ್ತೀನಿ. ಬಾ ಇಲ್ಲಿ, ಇಲ್ಲಿ ಬಾ ಮುಂದೆ ಬಾ. ಇದೇನು ಕ್ಯಾರಂ ಬೋರ್ಡ್ಗತ್ತೆ ಮಕ ಐತ್ಲ ನಿಂದ? ಈ ಮಕ್ಕಕ್ಕೆ ಅವ ಬರೋಬ್ಬರಿ ಇಟ್ಕೊಂಡ ನಿನಗೆ. ನೀ ಎಲ್ಲಾರು ಸುದೀಪ ದರ್ಶನ ಕರಿತಾನ ಅಂತೇಳಿ ನೀ ಎಲ್ಲಾರು ಮೆರ್ಯಾಕೆ ಹೋಗ್ಬೇಡ. ಮಕ ನೋಡು ಬಸ್ ಸ್ಟ್ಯಾಂಡ್ ಆಗೈತೆ ನಿಂದ. ನಿನಗೆ ಎಷ್ಟು ಖುಷಿ. ಅವನ ನಿಗ್ರಹ ಹಿಡಿ. ಪಾಪ ಕರ್ಮ ಪಾಪ ಒಂದ ಹುಡ್ಕೊಂಡ್ ಬಂದೈತಿ, ಏನು ಮಾಡಕ್ ಬರ್ದಿಲ್ಲ. ಮನ್ಸಿಂದ ಮಾತು ಹೇಳಿದ್ದೀರಾ? ಮನ್ಸಿಲಿಂದ ಹೇಳತ್ತನ. ಹೋಲ್ ಬಿಡು, ಅದೇನು ಸಿಂಗಿಂಗ್ ಮಾಡ್ತಾನೆ ಇಲ್ಲ. ನಮ್ಮ ಹುಡುಗರು ಅಟ್ಟು ಹಾಡ ಕೇಳ್ತಾರೆ, ಏನಾರ ಹಾಡ್ಲ ನೋಡಿ ಹೆಂಗೆ ಹಾಡ್ತಿ ಅಟ್ಟ. ನೀ ಕರೆನ ಮನ್ಸಿಂದ ಮಾತು ಹೇಳಿ. ನಿಮ್ಮ ಅವನು ಇನ್ನೇನು ಆಯ್ಲಿ ಮಾಡಿ ಹೇಳ ಹ್ಞೂ ಮನ್ಸಲ್ಲಿ ಹೇಳತ್ತನ. ಚಲೋ ಹಾಡ ಒಂದು ನೋಡ್ ಹಾಡ ಹಾಡ್ಲಿರಿ. ಹಾಡ ಅವ್ರೆಲ್ಲ ಮಕ್ಕೊಂಡ್ರ ಇಲ್ಲ ಹಾಡ ಅಂತ ಹೇಳ್ರಿ ಮಮ್ಮ ಗೊರ್ರ. ಹಾಡ ಚಲೋ ಚಲೋ ಚಲೋ. ಕೆಂಪು ಗುಳಿಗೆ ಅದಾವನಿಲ್ಲ? ಅಯ್ಯ ಮತ್ತೆ ಹಿಂಗ್ಯಾಕ? ಹಾಡು ಹಾಡಬೇಕಾದ್ರೆ ಮುಂಚೆ ಗಂಟ್ಲ ಸರಳ ಮಾಡ್ಕೋಬೇಕ್ರಿ. ನಮಗೆ ಬೇರೆ ಆವಾಜ್ ಬರತ್ತಾವ. ಹಾಡು ಚಾಲು. ಇವ ಕರೆಕ್ಟ್ ದೂಷನ್ಯಾಗ ಹುಟ್ಟಿದ್ದಲ್ಲ, ನಾರ್ಮಲ್ ಅಲ್ಲ, ಸಿಜರಿನಲ್ಲ. ಇವು ಶೀನಿಗೆ ರಪ್ಪನ ಬಿದ್ದದಿವು. ಯಾವ ಉಸಿರು ಹಿಡ್ಕೊಂಡು ನಿತ್ತನ ಲಗುಟ್ ಹಾಡ್ಬೇ. ಹಂಗೆಲ್ಲ ಉಸಿರು ಹಿಡಿಬಾರ್ದ್ರಿ. ಶಟದ ನೀ ಶಟದ ಹಾದಿ ಹಾಡ ಯಾವ ಹಾಡ ಹಾಡ. ಚಾಲು. ಹಾಡ್ತೀನಿ. ಸಮಾಧಾನ. ಇಲ್ಲಿ ಮಡ್ರ ಹಾಕಳ ಆಮೇಲೆ ನಿಮ್ಮ ಟೀಚರ್. ಇಲ್ಲ ಸಮಾಧಾನ. ಹಾಡ ಯಾವ ಹಾಡ್ಲ ಲಗುಟ ಹಾಡ ಮರ್ತೇನೆ. ಚಾಲು. ಅಂತ ಅಪ್ಪ ಚಂದ ಬೆಳೆಸ್ಯಾನ. ಎಲ್ಲಾರು ಸಣ್ಣ ಹುಡುಗರು ಎದಿ ಹೊಡ್ಕೊಂಡ್ ಸತ್ತ. ಏನ್ ನಾಯಿ ಗತಿ ಒದರತ್ತಿ ಹಿಂಗ? ಅಯ್ಯ ನಾಯಿ ಬಾವು ಅಂತ. ಮತ್ತೆ ಅದಕ್ಕೆ ಏನು ಪರಕ್ಕಿತ್ತ? ಹೌದಾ? ಹಾಡಂತಾರ ಇದಕ್ಕೆ. ಹಾಡಿಲ್ಲ ಚಂದ ಹಾಡ ಯಾವ್ದಾರ ಚಂದಂಗೆ ಹಾಡು. ಒಂದು ಇದು ಹಾಡಿ ನಮ್ಮ ಹಾಡ್ಲಿ ಚಂದಂಗ. ಹಾಡು ಚಂದಂಗೆ ಹಾಡು. ಚಂದಂಗೆ ಹಾಡು. ಚಾಲು. ಮೊದ್ಲು ತಂಡಿ ಶೇಂಗಾ ಪಂಗ ತಿಂದು ನೋಡ್ಯವು ಏನಾರ ಆದಿತ್ತು. ಚಾಲು. ಯವ್ವ ಸಮಾಧಾನ. ಬರ್ತಾ ಗಾಡಿಯಾಗ ಚಿಕ್ಕಂಗೆ ಏನ್ಗೇನಾರು ತಿಂದಾಳಪ್ಪ ಮಾಡತ್ತಾಳ. ಎಲ್ಲಿ ಹುಷಾರು ತಗದ. ಚಾಲು. ಚಾಲು. ಮಗಳ ಅಂತ ಅಪ್ಪ ಚಂದ ಬೆಳೆಸ್ಯಾನ. ನಮ್ಮಪ್ಪ ನಮಗಿನ ಹೇಳಿ ತಿನ್ಸಾನು. ಅಯ್ಯೋ ಇಲ್ರಿ, ಅದು ಇದೆ ಅಂತ ಹಾಡ ಯಾವ ಟೀಚರ್ ಇದೆ? ಅದು ಹಾಡಂಗೈತಿ ಹಿಂಗ. ಸಾಕು ಬಿಡವ ಸಾಕು. ಕೈ ತಿಳ್ದಿರ್ದಂಗೆ ಆಗತ್ತೆ. ಸಿಗೆ ಏನು ಹಾಡ ಅಂದ್ರೆ ಹೆಂಗೆ ಹಾಡಬೇಕಂದು ಅದಕ್ಕೊಂದು ಇದು ಇರ್ತೈತಿ, ಕಿಮ್ಮತ್ ಇರ್ತೈತಿ ಹಾಡಕ್ಕೆ. ಹಂಗೆ ಹಾಡಬೇಕು. ಹಿಂಗೆ ಹಾಡ ಹಾಡ್ತಾರೇನು ಯಾರ? ಅಂದಾಗ ನಂಗೊಂದು ನೆನಪಾತ್ರಿ. ಏನ? ನೀವು ಭಾಳ ಚಂದ ಹಾಡು ಹಾಡ್ತೀರಂತ ಮೊನ್ನೆ ನಂಗೆ ಚಿಂಟು ಹೇಳತ್ತಿದ್ರಿ ಟ್ಯೂಷನ್ ಕ್ಲಾಸ್ ಒಳಗೆ. ಎಲ್ಲಿ ನಾ ಇಲ್ಲ ಒಂದು 2-3 ಲೈನ್ ಹಾಡ್ರಿ ಪ್ಲೀಸ್. ನನಗೆ ಎಲ್ಲಿ ಬರ್ತೈತೆ ಹಾಡ್ರಿ. ಇಲ್ಲ ನಾ ಹಾಡ್ರಿ. ಇಲ್ಲ ನಾ ಅವಸರು ಹುಟ್ಟ್ಯಾಳು, ಚಟಕ್ಕೆ ಹುಟ್ಟ್ಯಾಳು. ಒಂದು ಗೊತ್ತಾಗತ್ತೆ ಮರ. ಏನು ಗೊತ್ತಾ ಆ್ಯಕ್ಚುಲಿ ಏನಾಯ್ತು ಮಾಮ ಗೌಡ್ರ,
ಒಂದು ಹಾಡ ಬರ್ದನ 4-5 ವರ್ಷ ಕೂತು ಸಾಹಿತ್ಯ ಬರ್ದನ ಇಂಗ್ಲೀಷ್ ಹಾಡು ಐತಿ ಯಾರಿಗೆ ತಿಳಿಯಂಗಿಲ್ಲ ಸುಮ್ಮ ನಮ್ಮ ಜನ ಭಾಳ ಶಾಣೆ ಅದಾರ ಅವ್ರು ಅರ್ಥ ಮಾಡ್ಕೋತಾರ ನೀವು ಹಾಡ್ರಿ ಮಕ ನೋಡು ಬರಿನಾಗಿ ತಿಕ್ಕಿದ್ ಹೋಗ್ಲಿ ಬಿಡು ಮೊಮ್ಮಗವ್ರೆ ಇಂಗ್ಲೀಷ್ ಹಾಡು ಐತಿ ತಿಳ್ಲಿಕ್ಕೆ ಯಾಕೆ ಹೋಗ್ಬೇಡ್ರಿ ಸಾಹಿತ್ಯ ನಾನು ಬರ್ದನ ನಡೀತೈತ್ಲ ಇಂಗ್ಲೀಷ್ ಹಾಡು ನಡೀತೈತ್ಲ ನಡೀತೈತಿ ನೀವು ಹಾಡ್ರಿ ಹಾಡ್ಲಿ ಮಮ್ಮ ಇಕೋ ಅಟ್ ಹಾಕಿ ನೋಡು ಇಕೋ ಯಾರಿಗಾರು ತಿಳ್ಲಿಕ್ಕೆ ಬ್ಯಾಕ್ ಹೋಗ್ಬೇಡ್ರ ಇಂಗ್ಲೀಷ್ ಐತೆ ಏನು ಸತ್ತಿಗಿತ್ತಿ ಹಿಂದೆ ಸರಿ ಚಾಲು ಯಾರಿಗೇನು ತಿಳಿತು ಮೊಮ್ಮಗವ್ರ ಅದ ಲಾಸ್ಟಿಗೆ ಅಂದ್ರಲ್ಲ ಅದೇನ್ರಿ ಅದು ಅಲ್ಲೇ ಇಡೀ ಜೀವನದ ತ್ರಾಸ ಐತೆ ನಂದು ಸಾಹಿತ್ಯ ಭಾಳ ವರ್ಷದಿಂದ ಬರ್ದನು ಇಂಗ್ಲೀಷ್ ಹಾಡು ಐತಿ ಮೊದಲು ತಿಳಿಯಂಗಿಲ್ಲ ಹೇಳಿ ನಿಮಗೆ ಇಂಥ ಹಾಡುಗಳು ನಮ್ಮ ಆಗಿದ್ದಾಗೈತಿ ಹೋಲಿ ಬಿಡು ಹಾಡಾಡ್ತೀರಿ ಒಟ್ಟ ಇನ್ನೇನು ಆಗೋದಿಲ್ಲ ನನ್ನ ಕೈಲಿ ನಾ ಏನು ಹೇಳ್ತಾನಪ್ಪ ಅಂದ್ರೆ ನಾ ಏನೋ ಕೇಳ್ಬೇಕು ನಿನಗೆ ಕೇಳೆ ನಮ್ಮ ಚಿಂಟು ನೋಡ್ರಿ ಏನು ಅನಿಸುತ್ತೆ ನಿನಗೆ ಚಿಂಟು ಭಾಳ ಕ್ಯೂಟ್ ಆ್ಯಂಡ್ ಒಳ್ಳೆ ಹುಡುಗ ಇಬ್ರು ಹೋಗ್ರತ್ತೆ ಎಲ್ಲರ ದಂಡಿಗೆ ಇಲ್ಲಿ ಹೋಗ್ರಿ ಅತ್ತ ಎಲ್ಲರೂ ಹೋಗ್ರಿ ನೀ ಏಟು ಬರಿಗೆಟ್ಟು ಬಾಬಾ ಅಡಿಸಿ ಮಗನಾಗಲ್ಲ ಇಲ್ಲ ನಾ ಏನು ಕೇಳತ್ತಂದ್ರೆ ಚಿಂಟುಗೆ ನೋಡ್ರಿ ಏನು ಅನಿಸುತ್ತೆ ಅಂದ್ರೆ ಈಗೀಗ ಫೀಲಿಂಗ್ಸ್ಲೇ ಹೇಳ್ಬೇಕನ ಹೇಳಿ ಒಳಗಿನ ಫೀಲಿಂಗ್ಸ್ಲೇ ಹೇಳಿ ಹೇಳ್ತಾನೆ ನೋಡ ಅಯ್ಯೋ ಯಾಕ್ರಿ ಯಾಕೆ ಅಳಕತ್ತೀರಿ ತಡಿ ಫೀಲಿಂಗ್ಸ್ ಅಲ್ಲ ಯಾಕೆ ಅಳಕತ್ತೀರಿ ಬರಾತೈತಿ ಎಲ್ಲಿಂದ ಬರಾಕತ್ತೀರಿ ಚಡ್ಡಿಯಾಗಿಂದ ಬರಾತೈತೆ ಲೇಲಾಟ ಅಂದ್ರೆ ನಾ ಏನು ಹೇಳತ್ತನಂದ್ರೆ ಅವೆಲ್ಲದು ಮಗ ಇವ ಅಯ್ಯೋ ಯಾಕ್ರಿ ಅವ್ರ ಮಮ್ಮಿಗೆ ಏನಾಗೈತ್ರಿ ಅವ್ರ ಮಮ್ಮಿಗೆ ರೀಲ್ಸ್ ಮಾಡು ತಿಂಡಿ 3 ಮಜಲ್ ಮೇಲೆ ನಿಂತು ಹಿಂಗೆ ಚಾಲು ಮಾಡ್ಲಿ ಬದಾಮ್ ಕಚ್ಚ ಬದಾಮ್ ಏನು ಬದಾಮ್ ಮಾಡ್ಕೋತ ಹಾಳು ಬದಾಮ್ ಹೊತ್ತ ಅಕ್ಕಿ ಹೊತ್ತ ಓ ಸೋ ಸ್ಯಾಡ್ ನೀ ಅಲಬೇಡ ಚಿಂಟು ನಾ ಅದೀನಿ ಇಲ್ಲಿ ಬಾ ಯಾಕ ಅವ್ನು ಸಿಕ್ಕಾಪಟ್ಟಿ ಮಮ್ಮಿ ನನಗೆ ಏನು ತಿಳಿ ನನಗೂ ಹಿಂಗೆ ಮಾಡ್ಲಾ ಹಿಂಗೆ ಮಾಡ ವಾಟ್ ನಾನ್ಸೆನ್ಸ್ ನಾನ್ಸೆನ್ಸ್ ಅಲ್ಲ ಜಾನಿ ಸೆನ್ಸ್ ಏನು ಹಚ್ಚಿದಿ ನೀನು ಎಲ್ಲ ಪರಿಚಯ ಅದಾರ ನನ್ನ ದೋಸ್ತವ್ ಆಗಿದ್ದಾಗೈತಿ ಬಾಯಲ್ಲಿ ಏನು ಕೇಳೋದು ಬಾಯಿ ಸುದ್ದಿಲ್ಲ ಮಮ್ಮ ನಂದ ಆಗಿದ್ದಾಗೈತಿ ವಿಚಾರ ಹೇಳಿ ನೋನು ಏನು ವಿಚಾರ ಇಲ್ಲೇ ಟ್ಯೂಷನ್ ಟೇಲರ್ ಅಂಗಡಿ ಟುನುಕ್ ಅಡ್ಡಾಡ್ಕೊತಿರ್ಬೇಕು ಸಾರಿ ಯಾಕೆ ನಾನು ನಿಮ್ಮಂತ ಬಡಕಿದ್ದ ಹುಡುಗಂಗೆ ನಾ ಯಾವತ್ತೂ ಮದುವೆ ಆಗಂಗಿಲ್ರಿ ನಾ ಏನಿದ್ರು ಜಿಮ್ ಬಾಡಿ ಬಿಲ್ಡರ್ಗೆ ಮದುವೆ ಹಾಕೇನ್ರಿ ಮಾಮ ಬಡಕ್ ಅನ್ನತ್ತಾಳ ಬಡಕ ಮೈನ್ ಬಡಕಿದ್ದಾರ ಬಗ್ಗೆ ಒಂದು ಡೈಲಾಗ್ ಹೇಳಿಲ್ಲ ನಾನು ಬಿರಕ್ ಮಾಮ ನಿಮಗೆ ಅದನ್ನ ಹೇಳೆ ಬಡಕ್ ಅದನತ್ತೆ ನಡಕ್ ಬರಬೇಡ ಹಡಕ್ ಸುಳಿ ಮಗನ ಬುಡಕ್ ಕೈ ಹಾಕಿ ಎಡಕ್ ಹೋಗ್ದೆ ನಿನ್ನ ಈ ಡೈಲಾಗ್ ನೀವು ಯಾರಿಗೆ ಹೇಳಿದ್ರಿ ನನಗೆ ಬಡಕ್ ಯಾರಂದ್ರು ನಿನಗ ಇನ್ನಿ ಆ್ಯಕ್ಚುಲಿ ಹೆಂಗೆ ಬಡಕಿದ್ದಾರ ಬಗ್ಗೆ ಅಟ್ಟು ಕೇವಲವಾಗಿ ಮಾತಾಡಬಾರ್ದು ಯಾಕಪ್ಪ ಅಂದ್ರೆ ಆ ವೈರ್ ಇಟ್ಟ ಬಡಕೈತಿ ಮುಟ್ಟೋಗು ನೋಡಿ ಎಲ್ಲೆಲ್ಲಿ ಹೋಗಿ ಬರ್ತಾವ ಎಲ್ಲಿ ಮುಟ್ಟೋಗಿ ಹೋಗ ನೋಡಿ ವಿಚಾರ ಹೇಳ ಏನೈತೆ ಅನ್ನೋದು ಏನೈತೆ ನೋಡು ಇಲ್ಲೇ ಓಡಾಡ್ಕೋತಿರ್ಬೋದು ಅವಂಗೂ ಸಾರಿ ಯಾಕೆ ಆದ್ರೂ ನಾನು ನಿಮ್ಮಂತ ಟೇಲರಿಗೆ ನಾ ಮದ್ವೆ ಆಗೋಂಗಿಲ್ರಿ ನಾ ಏನಿದ್ರು ದೊಡ್ಡ ಬಿಸ್ನೆಸ್ ಮ್ಯಾನಿಗೆ ಮದ್ವೆ ಆಗ್ತೀನಿ ರೀ ಈಕೆ ರೊಕ್ಕಕ್ಕೆ ಸಾಯ್ತಾಳೆ ಏನಕ್ಕೆ ನಾವೊಂದು 2-3 ಚೌಕ್ ಹೋಗಿಲ್ಲನ ನಿನಗೆ ಅಂಬಾನಿ ಗೊತ್ತನ ಸಾಕು ಅಲ್ಲಿ ಹೋಗ್ಬೇಡ ಅವ್ರ ಮನೆ ವಾಚ್ಮನ್ ನೋಡಂಗಿಲ್ಲ ನಿನ್ನ ಅಂಬಾನಿ ಗೊತ್ತೇನು ಕೇಳತ್ತನ ಗೊತ್ತಿಲ್ಲ ನಾವು ಊರಂಗ ಇಬ್ರು ಅಂತಂಬರತ್ ಹೇಳತ್ತನ ಅಂಬಾನಿ ಗತ್ತನ ನೀವು ಅಂಬಾನಿ ತನ ಇಬ್ರು ಅಂತಂಬ್ರ ನಾ ಏನು ಅಂಬಾನಿ ತರ ದೊಡ್ಡ ನಮ್ಮೂನು ದೊಡ್ಡ ಬಿಸ್ನೆಸ್ ಅದಾವ ಬಿಸ್ನೆಸ್ ಏನ್ ಬಿಸ್ನೆಸ್ ಐತ್ರಿ ಅವು ಸಣ್ಣ ಹುಡುಗದು ಎತ್ಕೊಂಡ್ರೆ ಹಾಕ್ತಾರಲ್ಲ ಚಡ್ಡಿಯಾಗಿ ಬಿಳಿದು ಆ ಡೈಪರ್ ಬಿಸ್ನೆಸ್ ಐತಿ ಅದು ಯಾವ ಲೆವೆಲ್ಗೆ ದೊಡ್ಡ ಬಿಸ್ನೆಸ್ ಐತಿ ಅಂದ್ರೆ ಮೈನ್ ಮಾಲ್ ಆರ್ಡರ್ ಹಾಕಿನಿ 3 ಹಡಕ್ದು ಮಾಲ್ ಬರತ್ತಿತ್ತ 3 ಹಡಕ್ ಪಲ್ಟಿ ಅದು ಸಮುದ್ರ ನೀರ ಖಾಲಿ ಅದು ಹೆಂಗ್ ಖಾಲಿ ರೀ ಅಷ್ಟು ಪವರ್ ಐತಿ ಡೈಪರ್ದಾಗ ವಾ ಅಷ್ಟೊಂದು ಪವರ್ ಡೈಪರ್ದಾಗ ಇವತ್ತಿ ಊರಿಗೆ ನೀವು ಅದ ಡೈಪರ್ ಹಾಕೊಂಡು ಬಂದಿರೋದಿಲ್ಲ ಯಾಕ ನಾ ಎತ್ಕೋತ ನನ್ನ ಮಾತಾಡ್ತಾಳ ಅವ್ ನವನಿಕೆ ಮಳೆ ನೀರ್ ಜಾಸ್ತಿ ಬಿದ್ದಿತ್ತಲ್ಲ ಡೈಪರ್ ಬೇರೆ ಆ ಸಣ್ಣ ಹುಡುಗರಿಗೆ ನನಗಲ್ಲದ ನಾ ಏನ್ ಹೇಳತ್ತನ ವಿಚಾರ ಅಟ್ಟ ಹೇಳಿ ಸಣ್ಣ ಹುಡುಗರು ತಂದಿರಲ್ರಿ ಡೈಪರ್ ಅವ್ರ ಯಾಕೆ ಹಾಕೋತಾರ ದೊಡ್ಡರ್ದಾರ ಅವ್ರ ಮತ್ತ ಈಗ ಬರೀ ವಿಚಾರ ಅಟ್ಟ ಹೇಳ ವಿಚಾರ ಅಟ್ಟ ಹೇಳ ಹೂನೋ ಹಾನೋ ಇಲ್ಲೋ
ನಿಮ್ಮವ್ರ ತಂದೆ ಮಕ್ಕಳು ಕೂಡಿ ಇವ ಸಾಲಿ ಬರೋ 300 ರೂಪಾಯಿ ಬಾಕಿ ಮಾಡ್ಯಾನ, ಇವ ಸ್ಟಾರ್ ತಿಂತಿಂದ 500 ಬಾಕಿ ಮಾಡ್ಯಾನ. ಅಂದೇನು ಯಾವಾಗ ಕೊಡ್ತೀರಿ? ಕೊಡ್ತಿರೋ ಇಲ್ಲೋ? ಹುಚ್ಚೋಳ ಮಕ್ಕಳು ಐದು ನಿಮಗೆ ಉದ್ರಿ ಕೊಟ್ಟು ನಾ ಮರುಗುದಾಗಿತ್ತಲ್ಲ. ಇಂಥವ್ರು ಕಟ್ಕೊಂಡು ನಾವು ಸಾಯ್ಬೇಕು ಊರಾಗ ಅಂಗಡಿ ಇಟ್ಕೊಂಡು. ಹೌದು, ಉದ್ರಿ ಕೊಟ್ಟವ ಹುಸುಳ ಮಗನಲ್ಲ. ಹೆಂಗೇನು ವಿಚಾರ? ಎಷ್ಟು ದೊಡ್ಡ ದೊಡ್ಡ ಸುಳ್ಳು ಹೇಳಿ ನಂಗೆ ಬುಟ್ಟಾಗ ಹಾಕೋದಿದೆಯಲ್ಲ ಲಪಗ. ನಿಮ್ಮ ಅವ್ವ ನಿನಗೆ ಇದ ಹೇಳ್ಕೊಟ್ಟಿದ್ಲಲ್ಲ ಲಪಗ. ಅಪ್ಪ ಮಗ ಸೇರಿ ಇಬ್ರು ಬುಟ್ಟಾಗ ಹಾಕೋದಿದ. ನಿಮ್ಮ ಆಯಿ ಸತ್ತಿಲ್ಲ, ಹೋಗಿ ಕೊಂಡ್ರೋಗಲ್ಲಿ, ಹೋಗಿ ಕೊಂಡ್ರೋಗಲ್ಲಿ. ನಿಮ್ಮ ಆಯಿ ಸತ್ತಿ, ನೀವು ಊಟ ಮಾಡ್ಕೊಂಡು ಹೋಗಿ ಸ್ಕಿಟ್ ಮುಗೀತು, ಕೊಂಡ್ರೋಗು ಟಕಲೆ ಆಡಿಸಿ ಮಗಣ ಹೋಗ. ಜಗ್ಗ್ಯ ನೋಡಿ ಅಮರ ಇಲ್ಲಿ ಮೈ ನೀವೊಂದು ಕಾರ್ಯಕ್ರಮದಾಗ ಹಿಂಗೆ ಆಗೈತ್ರಿ. ಚಡ್ಡಿ ಮೇಲೆ ಎಂಟ್ರಿ ಕೊಡತಾನು, ಒಬ್ಬ ಚಡ್ಡಿಯ ಕೈ ಹಾಕಿ ಪಡ್ದಾಗ ಹೋಯತಾನ. ಯಾಕತ್ತೆ ಕೇಳಿ ನೀ ಚಂದ ಅದನ್ರಿ ಅತ್ ಮಾಮ ಉಳ್ದೈತಿಲ್ಲ ಅದ. ಹಾಂ, ಚಡ್ಡಿ ಉಳ್ದೈತಿಲ್ಲ. ಉಳ್ದೈತಿ. ಯಾಕಂದ್ರೆ ನಮ್ಮ ಕಡೆ ಮೊಮ್ಮಗೋರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಮಂದಿ 10 ಗಂಟೆಗೆ ಬೇರೆ ಇರ್ತಾರೆ, 11ಗೆ ಬೇರೆ ಹಾಕಾರ. ಒಂದು ತಾಸ್ನಾಗ ಏನಾಯ್ತು ಬಂದ್ರೆ ಒಂದು ಕ್ವಾಟ್ರ 2 ಎಗ್ ರೈಸ ಮನುಷ್ಯನ ಚೇಂಜ್. ಒಂದೊಂದು ಕಡೆ ನನ್ನ ಕಡೆ ಹೆಂಗೆ ಆಕೈತಿ. 8 ಗಂಟೆಗೆ ಹೋದ ರಾಜು ಅವ್ರು ನಮಸ್ಕಾರ ರೀ, ಈಗ ಬಂದ್ರಪ್ಪ 11 ಗಂಟೆಗೆ ಅಯ್ಯೋ ಸುಳಿ ಮಗ. ಈ ಲೆಕ್ಕಕ್ಕೆ ನಮ್ಮ ಕಡೆ ಮಂದಿ ಇಲ್ಲಿ ಸ್ಟೇಜ್ ಮ್ಯಾಗ ಮಾಡಿದಂಥ ಯಾವುದೋ ಒಂದು ಕಾಮಿಡಿ ಆಗಲಿ ಸ್ಕಿಟ್ ಆಗಲಿ ಜಾಸ್ತಿ ಸೀರಿಯಸ್ ತೋರಕ್ಕೆ ಹೋಗ್ಬೇಡ್ರಿ, ಹಾಸ್ಯಗೋಸ್ಕರ ಮಾಡಿರ್ತು. ವಿಶೇಷವಾಗಿ ಸಣ್ಣ ಹುಡುಗರು ಮತ್ತು ನಾಳೆ ಬೆಳಿಗ್ಗೆ ಟೀಚರ್ ಮುಂದೆ ಹೋಗಿ 5, 5, 11 ಅಂದಿರಿ. ಹಿಂಗೆ 5, 5, 10 ಹೇಳ್ತು. ಯಾಕಂದ್ರೆ ಸಣ್ಣ ಹುಡುಗರಿಗೆ ನಾ ಯಾಕೆ ಆ್ಯಕ್ಚುಲಿ ಸಣ್ಣ ಹುಡುಗರಿಗೂ ನಾವು ಮಾತಾಡೋಕೆ ಹಂಚಿಗೆ ಬರ್ತೈತಿ. ಏನಾರ ಅಂತಾರೆ. ನಮ್ಮ ಕಡೆ ಹುಡುಗರಿಗೆ ಗತ್ತ ಬೇರೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾನೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಹುಡುಗರು ಹೆಂಗಪ್ಪ ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಹಲ್ ತಿಕ್ಕೋತು ಓನ್ಯಾಗ ಹೊಂಟೀನಿ. ಒಂದು ಹುಡುಗ ಸುಮಳ ತಿನ್ನತ್ತಿದ್ದೆ ಬೆಳಿಗ್ಗೆ 7 ಗಂಟೆಗೆ. ಹಿಂಗೆ ಸುಮಳ ತಿನ್ನತ್ತಿದ್ದ. ನನಗೆ ಹೇಸಿಗೆ ಅನ್ನಿಸ್ತು. ಹೋಗಿ ಬುದ್ಧಿ ಹೇಳ್ಬೇಕಂತ ಕಿಸಾಮತಿ ಮಾಡಿ ಹುಡುಗ ಹೋಗಿ ಹಿಂಗೆ ನಿಂತು ನಿಂಗೆ ಏಯ್ ಸಾಲಿ ಹೊಕ್ಕಿಲ್ಲ ಹೊಕ್ಕಲ್ಲ ಸುಮಳ ಆಗ್ತೀನತ್ತಿ ಸುಮಳ ನಂದ ನಿಂದು ಏನು ಹೇಳೋದು ನಮ್ಗೆ? ಹಾಂ, ಈ ರೇಂಜಿಗೆ ನಮ್ಮ ಕಡೆ ಹುಡುಗರು ಇಲ್ಲೇ ಒಂದು ನಮ್ಮ ಊರ ಕಡೆ ದೊಡ್ಡ ಜಾತ್ರೆ 1 ಕಿಲೋಮೀಟ್ರ್ ಅಂಗಡಿಗಳು ಸಿಕ್ಕಾಪಟ್ಟಿ ಮಂದಿ ಕಾರ್ ಗಡಿಯಾಗ ಹೊಂಟಿನ ಕಾರ್ಯಕ್ರಮಕ್ಕೆ. ಕಿಟಕಿ ಹೊರಗೆ ಹಿಂಗೆ ಚೆಂಡು ಹಾಕಿನಿ. ಇಟ್ಟ ಸಣ್ಣ ಹುಡುಗ ಏ ಲಪಂಗ ರಾಜ ಸುಳಿ ಮಗ ಬಂದಾನ ಬರ್ರಿ, ಸೀದಾ ಸುಳಿ ಮಗ ಅಂತ. ನಾವು ಈ ರೇಂಜಿಗೆ ನಮ್ಮ ಕಡೆ ಗಂಡು ಮಕ್ಕಳು ಅಟ್ಟ ಅಲ್ಲ, ನಮ್ಮ ಕಡೆ ಹೆಣ್ಣು ಮಕ್ಕಳು ಒಂದು ಗೀಚ್ ಅನ್ನಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಮಂಗಳೂರು ಸೈಡ್ ಮೈಂದಿ ನೋಡ್ರಿ ಎಷ್ಟು ಚಂದ ಮಾತಾಡ್ತಾರೆ, ಸಾಫ್ಟಾಗಿ. ಮದುವೆಯಾಗ ನೋಡಿರ್ಬೇಕು ಇವ ಹ್ಯಾಪಿ ಮ್ಯಾರೇಡ್ ಲೈಫ್. ಇಟ್ಟ ನಮ್ಮ ಕಡೆ ಮದುವೆಯಾಗ ಮಾಮ ತರಿಸಿಲ್ಲ ರಾತ್ರಿ ಚಾಪಿ ಆರಿಸಿ ಮದುವೆ ಮಗನ ಕರ್ಕೊಂಡು 10,000 ರೂಪಾಯಿ ರಾತ್ರಿನ ಬಾರಿಸಿರ್ತಾರೆ. ಅವ್ನು ಬೆಳಗ್ಗೆ ಹಿಂಗೆ ನಿಂತಿರ್ತಾನೆ ಹೆಂಡತಿ ಬಾಜಕ್ಕೆ. ಯಾಕೆ ಏನಾಯ್ತು 10 ಬಾರಿಸ್ಯಾರ ರಾತ್ರಿ. ಈ ಲೆವೆಲ್ಗೆ ಆ ಕಡೆ ಹೆಣ್ಮಕ್ಳು ಸಾಫ್ಟ್ ಮಾತಾಡ್ತಾರೆ, ನಮ್ಮ ಕಡೆ ಹೆಣ್ಮಕ್ಳು ಹೆಂಗೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಮಂಗಳೂರದಕ್ಕೆ ಬಾಯಿ ತನ್ನ ಮಗನ ಕರ್ಕೊಂಡು ಬೈಸ್ನ್ಯಾಗ ಹೊಂಟಿಳು. ಆ ಮಗುಗೆ ಇದು ಬತ್ತು ಇದೇನು ಬಾಯಿ ಬೀಚ್ ಹೇಳು ಜೊರ್ತಿಲ್ಲ. ಹಾಂ, ಉಚ್ಚಿ ಬಂದು ಅವು ಮಮ್ಮಿ ಅಂದವ. ಸಾಫ್ಟ್ ಹುಡುಗ ಮಮ್ಮಿ ಅಂದ. ಆಕೆ ಬಾಯಿ ಸಾಫ್ಟ್ ಇದ್ಳು. ಡ್ರೈವರ್ಗೆ ಹೋಗಿ ಹೇಳಕ್ಕೆ ಸರ್ ಮಗುಗೆ ಇದು ಬಂದಿದ್ದ, ಸ್ವಲ್ಪ ಗಾಡಿ ಸೈಡ್ಗೆ ಹಚ್ಚಿರಿ ಅಂತೇಳಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಹೆಣ್ಮಗಳ ಕನ್ನಡ ಸೈಡ್ ಹುಡುಗನ ಕರ್ಕೊಂಡು ಬೈಸ್ನ್ಯಾಗ ಹೊಂಟಿಳು. ನಮ್ಮ ಕಡೆ ಹುಡುಗ ಉಚ್ಚಿ ಬಂದು ಅವ್ನು ಜನ ಜಾತ್ರೆ ಮಾಡಿಬಿಟ್ಟ. ಯಾವ ಯಾಕೆ ಅಪ್ಪ ಉಚ್ಚಿ ಬಂದಾವ? ಆಕೆ ನಮ್ಮ ಅಕ್ಕ ಡ್ರೈವರ್ನ್ಯಾಗ ಕೇಳ್ತಾಳೆ, ಚಡ್ಡಿ ಕಳಿಸಿ ಕಿಟಕಿಯಾಗ ನಿಲ್ಲಿಸ್ಬಿಟ್ಲ. ಅವ ಮಂದಿ ಮೇಲೆ ಚಾಲು ಮುಂಗಾರು ಮಳೆ. ಈ ಲೆವೆಲ್ಗೆ ನಮ್ಮ ಕಡೆ ಗತ್ತುಗಳು ಮಾಮಗೋರ್ಯ ಯಾರ್ದೇನು ಗೊತ್ತಿಲ್ಲ. ಬಟ್ ಉತ್ತರ ಕರ್ನಾಟಕದಾಗ ನನಗೊಂಥರ ಬೇರೆ 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 ಪ್ರೀತಿ ಸಿಕ್ಕತಿ. ಇಂಥದ್ದು ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಮ್ಯಾಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಲ ಚೇಂಜ್ ಆಗೈತೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು. ಕಾಲ ಚೇಂಜ್ ಆಗೈತಿ. ಯಾಕೆ ಹೇಳತ್ತನಪ್ಪ ಅಂದ್ರೆ ಕಾರ್ಯಕ್ರಮ ಆಲ್ಮೋಸ್ಟ್ 3 ತಾಸು ಮುಗಿದು ಹೋಗೈತಿ. ನಿಮ್ಮ ಊರಿಗೆ ನಾವು ಮೊದಲ ಸಲ ಬಂದು ಇಲ್ಲಿ ಇದ್ದಂಥ ಎಲ್ಲ ಹುಡುಗರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ದಾಗ ನೋಡ್ತೀನಿ ನಾನು. ನಮ್ಮೂರ ನಮ್ಮ ಮಾತು ಹೇಳತ್ತೀನಿ ನಾನು. 80-90 ವಯಸ್ಸಿನ ಮಂದಿ ಸುದಕ್ಕೆ ಕಾಣೋರು ನಮ್ಗೆ ಶಾರ್ಟೇಜ್ ಆಗಿಬಿಟ್ಟಾರೆ. ಎದಕ್ಕಪ್ಪ ಅಂದ್ರೆ ವಯಸ್ಸುಗಳು ಅಟ್ಟ ಅಲ್ಲಿ ದಾಟುವಲ್ಲು. ಹಬರೇಡ್ ಕಾಲ 40 ಅಂದ್ರೆ ಸಿಲಿಂಡ್ರ್ ಹೇಳುವಲ್ಲು. ಹಿಂಗೆ ಜಗ್ಗುದಾಗೈತಿ ಮನ್ಯಾಗ. ಹಿಂಗೆ ಆ ಲೆವೆಲ್ಗೆ ನಡಾಪಡ ಹೋಗಿಬಿಟ್ಟು ಮಾಮಗೋಡ್ರೆ. ಸಣ್ಣ ಜೀವನ ಐತಿ, ಅದು ಚೈನಾ ಮೊಬೈಲ್ಗಿಂತ ಹತ್ತದಾಗೈತಿ. ಯಾವಾಗ ಸ್ವಿಚ್ ಆಫ್ ಅಂತ ಲಬ ಹೋಗೋತಾರೆ ನಮ್ಮ ಮನ್ಯಾಗ ಗೊತ್ತಿಲ್ಲ. ಸೊ ಸಣ್ಣ ಜೀವನ ಐತಿ, ನಕ್ಸೋತ ಇರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಕಾಲ ಚೇಂಜ್ ಆಗೈತದ. ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಮೊದಲು ಒಂದು ಟೈಮ್ ಇತ್ತು ರೀ ಮಾಮಗೋಡ್ರೆ, ಗಾಡಿಗಳಿದ್ದು ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಗೊತ್ತಿರ್ಬೇಕಲ್ಲ. ಐ ಡೋಂಟ್ ಟೆಲ್ ಅರ್ಧ ಕಿಲೋ ಬೆಲೆ ವಿಡಿಯೋ ಯಾರು ನೋಡಿರಿ ಅದನ್ನ? ಹಾಂ, ಅದ್ರಾಗ ಲುಂಗಿ ಅಭಿಷೇನಿಲ್ಲ ಹಿಂಗೆ ಫೋಟೋ ತಕೊರಕ್ಕೆ. ಅದಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತಾರೆ. ಮೊದಲು ಇದ್ರಕ್ಕಿಲ್ಲ, ಈಗ ಟ್ರೆಂಡ್ ಐತದ. ಮೊದಲು ಒಂದು ಕಾಲಿತ್ತು ನಯಾ ನಾಜುಕ್ ಹೆಂಗಿತ್ತಪ್ಪ ಅಂದ್ರೆ, ಮೊದಲು ಗಂಡನ ಬಾಜುಕ್ ಹೆಂಡತಿ ನಿತ್ತು ಬರೀ ಒಂದು ಫೋಟೋ ತೆಗ್ಸು ತಳೆದು ಸಾಕ್ಷಿ ಸಂಬಂಧ ತೆಗಿತಿರು. ಆ ಫೋಟೋ ತಕ್ಕೋಬೇಕಾದ್ರು ಫೋಟೋಗ್ರಾಫರ್ ಒಂದು ತಾಸು ಗುದ್ದಾಡಬೇಕು. ಅಕ್ಕಾರ ಸ್ವಲ್ಪ ಸಿಗಿರಿ, ಇನ್ನೊಂದು ಚೂರು ಸಿಗಿರಿ. ಈಗ ಹಂಗಿಲ್ಲ ಮಾಮಗೋಡ್ರ. ಗಂಡನ ಮೇಲೆ ಹೆಂಡತಿ ಕುಕ್ಕು ಮಾರಿಕೊಂಡಿರ್ತಾಳೆ ಹಿಂಗೆ. ಅವ್ನು ಗಂಡ ತೊಗೊಂಡು ದನ ಓಡಿ ಹೋಗ್ತಾನ.
ಅವ ಫೋಟೋಗ್ರಾಫರ್ ಒಳ್ಳೆ ಬರಿಗೆಟ್ಟ ಅವ ಅವ್ರ ಹಿಂದೆ ಬೆನ್ ಹತ್ತಿರ್ತಾನೆ. ಅದಕ್ಕೊಂದು ಸ್ಲೋ ಮೋಷನ್ದಾಗ ವಿಡಿಯೋ ಮಾಡಿ ಹಾಡು ಹಾಕ್ತಾರೆ. ಯಾವುದಾ ಮೆಹಬೂಬಾ ತೂ ಮೇರಿ ಮೆಹಬೂಬಾ. ಎಷ್ಟು ದಿನ ಮಾಮ ಮೆಹಬೂಬಾ ವರ್ಷ 2 ವರ್ಷ ಮದುವೆ ಆಗ್ಯಾರ. ಯಾರ್ಯಾರು ಆಗ್ಯಾರ ಇಲ್ಲಿ? ಆಗಿರ್ಬೇಕಲ್ಲ ಮದುವೆ ಆಗಿ ವರ್ಷ 2 ವರ್ಷ ಜಾತ್ರೆ ಪಾತ್ರಿ ಅಡ್ಡಾಡ್ತಾವು. ಒಂದು 2 ವರ್ಷ ಆದ್ಬೇಕು, ಒಂದು ಹೆಣ್ಣ ಗಂಡ ಏನಾರು ಆಕೈತಿ ಅಲ್ಲಿ ಜಾತ್ರೆ ಚಾಲು. ಎಲ್ಲಿದೆ ಹುಡುಗ ಹೆತ್ಕೊಂತೈತಿ ಮನೆಗೆ ಬರಲ್ಲ. ಮೆಹಬೂಬಾ ಬೊಮ್ಮಳ್ಯಾಂಗ ಬಜಾರ್ ಹೋತ. ಇಟ್ಟ ಸಣ್ಣ ಜೀವನ ಐತೆ ಮಾಮ ಗೊರ್ರ. ಭಾಳ ಖುಷಿ ಅನ್ನಿಸ್ತು. ಆ ಟೈಮ್ಗೆ ಗಾಡಿ ಇದ್ದು 80, 85ರಾಗ 95ರಾಗ M80 ಬಜಾಜ್ ಗಾಡಿಗಳಿದ್ದು. ಆ ಟೈಮ್ಗೆ ಹೆಣ್ಮಕ್ಳು ಎಷ್ಟು ನಯಾ ನಾಜುಗುಲೆ ಗಾಡಿ ಮೇಲೆ ಕುಂಡಿರ್ತಾರಂದ್ರೆ ತಲೆ ಮೇಲೆ ಸೆರಗಿರ್ತಿತ್ತು, ಅಡ್ಡ ಕಾಲು ಇರ್ತಿತ್ತು. ಹಿಂಗೆ ಕಾಲು ಚೇಂಜ್ ಆಯ್ತು, ಸಣ್ಣಂಗೆ ಸೆರಗ್ ಹೊತ್ತು ಬಡ್ಡ್ಯಾಗ ಕೈ ಬತ್ತಿ. ಇಲ್ಲಿ ಅದೇನು ಗಂಡು ಹಿಡಿಬೇಕತ್ರ ಅವ್ನು ಹೊಟ್ಟೆ ಡಬಾಚಿ ಟಾಕಿ ಮೇಲೆ ಕೂತಿರ್ತೈತಿ. ಹೊಂಕಲ್ದಾಗ ಬಳ್ಳಿ ಹಾಕಿ ಜಗ್ಗಿ ಹಿಡ್ತಾರೆ ಅದನ್ನ. ಎಲ್ಲರೂ ಹೋಗ್ಕಾನೆ ಆಮೇಲೆ ಓಡ್ಯವ. ಈಗ ಅದು ಹೋಗೈತ್ರಿ. ಹಿಂಗೆ ಡಬ್ಬ ಬೆಳತ್ತಾರೆ ಹೆಣ್ಮಕ್ಳು. ಇನ್ನೊಂದು ಥೋಡೆ ದಿವ್ಸಕ್ಕೆ ದೇವ್ರ ನನಗೆ ಇಂಥ ಕಾಲು ಬರ್ತೈತೆ ಮಾಮ ಕೊಡ್ರೆ ಚಂಡ ಟೈರ್ದಾಗ ಹಾಕೋದು ಅವ್ನು ದರ ಎಳ್ಕೊಂಡು ಹೋಗಿ ಬಿಡ್ತಾನತ್ತ. ಸೊ ಭಾಳ ಖುಷಿ ಅನ್ನಿಸ್ತೀರಿ. ಮುಂದಿನ ವರ್ಷ ಮತ್ತೆ ಜೀವಂತ ಇದ್ರೆ ಲಪ್ಪಂಗ ರಾಜ ಇಡೀ ಕಲ್ಲು ತಂಡ ಎಲ್ಲ ಬರ್ತೈತಿ ನಿಮ್ಮ ಊರಿಗೆ. ಭಾಳ ಖುಷಿ ಅನ್ನಿಸ್ತೀರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಡೈಲಾಗು ಮಾಮ.